ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ತಲೆ ಸಾರು ಮಾಡ್ತಾಯಿದ್ದೀನಿ. ತಲೆ ಸಾರು ಮಾಡೋಕ್ಕೆ ಏನೆಲ್ಲ ಐಟಮ್ಸ್ ಬೇಕು, ಯಾವ ಥರ ಮಾಡಬೇಕು ಅಂತ ನೋಡೋಣ ಬನ್ನಿ. ನೋಡಿ, ನಾನಿಲ್ಲಿ 4 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಬ್ಯಾಡ್ಗಿದ್ದು. ಸ್ವಲ್ಪ ಪುದೀನ, 4 ಚಕ್ಕೆ, ಒಂದು 5-6 ಲವಂಗ, 1 ಸ್ಪೂನಷ್ಟು ಒಣಮೆಣಸು ಇದು ತೊಗೊಂಡಿದ್ದೀನಿ ಮೆಣಸು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಆಮೇಲೆ 1.5 ಟೊಮ್ಯಾಟೊ, 3 ಇಂಚಷ್ಟು ಶುಂಠಿ, 1 ಹಿಡಿ ಕೊಬ್ಬರಿ, ಹಸಿ ಕೊಬ್ಬರಿ, 2 ಈರುಳ್ಳಿ, 2 ಗಡ್ಡೆ ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇಷ್ಟನ್ನು ನಾವು ಒಂದು ಪ್ಯಾನ್ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಲೈಟ್ ಫ್ರೈ ಮಾಡಿಕೊಂಡ್ರೆ ಸಾಕು. ಬೆಳ್ಳುಳ್ಳಿ ಹಾಕಿದ್ದೀನಿ, ಈರುಳ್ಳಿಯನ್ನು ಸಣ್ಣಗೆ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಶುಂಠಿಯನ್ನು ಹಾಕ್ಕೊತಾ ಇದ್ದೀನಿ, ಮತ್ತು ಒಣಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಕರಿಮೆಣಸು ಮತ್ತು ಕೊಬ್ಬರಿ ಇಷ್ಟನ್ನು ಲೈಟ್ ಫ್ರೈ ಮಾಡ್ಕೊತೀನಿ. ನಿಮಗೆ ಒಣಮೆಣಸಿನ್ಕಾಯಿ ಇನ್ನೂ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಖಾರ ಹಾಕ್ಕೋಬೋದು. ನಾನಿಲ್ಲಿ 4 ಸಾಕು ಅಂತ ಹಾಕಿದ್ದೀನಿ. ಈಗ ಇದು ಆಗಿದೆ. ಇದನ್ನು ತಣ್ಣಗಾಗೋದಕ್ಕೆ ಒಂದು ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ. ಈಗ ಅದೇ ಪ್ಯಾನ್ ಬಿಸಿ ಇತ್ತಲ್ಲ, ಅದರಲ್ಲೇ ಗಸಗಸೆ 1-2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಇದಾಗಿದೆ ನೋಡಿ. ಇದನ್ನು ಅದೇ ಪ್ಲೇಟ್ಗೆ ತೆಗೆದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಈಗ ಇದು ತಣ್ಣಗಾಗಿದೆ. ಇದಕ್ಕೆ 1.5 ಸ್ಪೂನಷ್ಟು ಧನಿಯಾ ಪುಡಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನೀಗ ನುಣ್ಣಗೆ ಮಾಡ್ಕೊಂಡು ಬರೋಣ. ನೋಡಿ, ಈ ಥರ ನುಣ್ಣಗಾಗಿದ್ದರೆ ಸಾಕು. ಈಗ ನೋಡಿ, ಒಂದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಎಣ್ಣೆ, ಸಾಸಿವೆ, ಅರಿಶಿನ, ಟೊಮ್ಯಾಟೊ ಹಾಕಿದ್ದೀನಿ. ಅದರಲ್ಲೇ ಈಗ ಕ್ಲೀನ್ ಮಾಡ್ಕೊಂಡಿರೋ ಅಂಥ ತಲೆ ಮಾಂಸ ಇದೆಯಲ್ಲ, ಅದು ಅರಿಶಿನ ಹಾಕಿ ತೊಳೆದು ಕ್ಲೀನ್ ಮಾಡ್ಕೊಂಡಿದ್ದೆ. ಅದನ್ನು ಈ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಈ ಮಟನ್ ಬಂದು 1 kg 200 ಅದ್ರ ಜೊತೆಗೆ ನಾನು ಕಾಲು ತೊಗೊಂಡಿದ್ದೀನಿ, ಮೇಕೆ ಕಾಲು ಕೂಡ. ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸಾರಿ ಟ್ರೈ ಮಾಡಿ. ಅದ್ರ ಜೊತೆಗೆ ನಾನು ಇದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಇದು ತುಂಬ ಹೆಲ್ತಿಗೆ ತುಂಬಾ ಒಳ್ಳೆಯದು, ಬೋನ್ಸ್ಗೆ ಎಲ್ಲ. ಮೇಕೆ ಕಾಲು ಈ ಕುರಿದಕ್ಕನ್ನು ಮೇಕೆದು ಬಳಸಿ ನೋಡಿ, ತುಂಬ ಒಳ್ಳೆಯದು. ಈ ಥರ ಎಲ್ಲ ಚೆನ್ನಾಗಿ ಕಲಿಸ್ಕೊಂಬಿಡಿ. ಆ ಒಗ್ಗರಣೆ ಹಾಕಿದ್ವಲ್ಲ, ಅದೇ ಒಗ್ಗರಣೆಯಲ್ಲಿ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಬಿಡಬೇಕು. ಕಲಿಸ್ಕೊಂಡು ಒಂದು 10 ವಿಜಿಲ್ ಬಿಡಬೇಕು. ಅದು ತುಂಬ ಚೆನ್ನಾಗಿ ಬೇಯಬೇಕಲ್ಲ, ಅದಕ್ಕೆ 10 ವಿಜಿಲ್ ಬಿಟ್ಬಿಡಬೇಕು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 2 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನಿಮಗಿನ್ನೂ ಬೇಕು ಅಂದರೆ ಸ್ವಲ್ಪ ಹಾಕ್ಕೋಬೋದು. ಈ ಥರ ಎಲ್ಲ ಹಾಕಿ ಒಂದು ಕುಕ್ಕರ್ದು ಮುಚ್ಚಳ ಮುಚ್ಚಿಬಿಟ್ಟು ವಿಜಿಲ್ ಇಟ್ಕೊಂಡು ಒಂದು 10 ವಿಜಿಲ್ ಬಿಡೋಣ. ಅಲ್ಲಿವರೆಗೂ ನಾವಿಲ್ಲಿ ಒಂದು ಪಾತ್ರೆಯಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಮಸಾಲೆ, ಅದನ್ನೆಲ್ಲ ಈ ಥರ ಹಾಕ್ಕೊಂಡ್ಬಿಡೋಣ ಒಂದು ಪಾತ್ರೆಗೆ. ಇದಕ್ಕೇನು ಒಗ್ಗರಣೆ ಹಾಕೋದು ಬೇಡ, ಅದರಲ್ಲೇ ಒಗ್ಗರಣೆ ಹಾಕಿದ್ವಲ್ಲ ಫಸ್ಟು. ಇದನ್ನು ಆ ಥರನೇ ಫ್ರೈ ಮಾಡ್ಕೊಂಬಿಡೋಣ, ಏನು ಒಗ್ಗರಣೆ ಇಲ್ದಿರೇ. ಪೂರ್ತಿ ಮಸಾಲೆ ಎಲ್ಲ ಒಂದು ಪಾತ್ರೆಗೆಲ್ಲ ಶಿಫ್ಟ್ ಮಾಡ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಕೋಬೇಕು. ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇರುತ್ತಲ್ಲ, ಅದೆಲ್ಲ ಬರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಆ ನೀರು ಕೂಡ ಇದಕ್ಕೆ ಹಾಕ್ಕೊಂಬಿಡ್ತಾ ಇದ್ದೀನಿ ಮಸಾಲೆಗೆ. ಒಂದು 5-10 ನಿಮಿಷ ಈ ಮಸಾಲೆನ ಲೋ ಫ್ಲೇಮಲ್ಲಿ ಬೇಯಿಸ್ಕೊತೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ತುಂಬ ಎಣ್ಣೆ ಏನು ಬಳಸೋದು ಬೇಡ, ಅದರಲ್ಲೇ ಎಣ್ಣೆ ಅಂಶ ಇರುತ್ತಲ್ಲ. ಮತ್ತು ಒಗ್ಗರಣೆ ಬೇರೆ ಮಾಡಿರ್ತೀವಲ್ಲ, ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಉಪ್ಪು ನೋಡ್ಕೊಂಡು ಬಳಸ್ಕೊಳ್ಳಿ. ನಾವು ಅಲ್ಲಿ ಪೀಸ್ಗಳಿಗೂ ಸ್ವಲ್ಪ ಉಪ್ಪು ಹಾಕಿರ್ತೀವಲ್ಲ ಮಟನ್ಗೆ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಕಲಿಸ್ಕೊಂಬಿಟ್ಟು, ಖಾರ ಕಮ್ಮಿ ಇದೆ ಅಂದರೆ ನೀವು ಸ್ವಲ್ಪ ಖಾರದ ಪುಡಿ ಬಳಸ್ಬೋದು. ನೋಡಿ, ಇದಾಗಿದೆ. ವಿಜಿಲ್ ಬಂದಿತ್ತು, ತೆಗೆದಿದ್ದೀನಿ. ಬೆಂದಿದೆಯಾ ಇಲ್ಲ ಅಂತ ಚೆಕ್ ಮಾಡ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಬಂದಿದೆ, ಚೆನ್ನಾಗಾಗಿದೆ ಇದು. ಈಗ ಇದನ್ನೆಲ್ಲ ಈ ಪಾತ್ರೆಗೆ ಹಾಕ್ಕೊಂಬಿಡ್ತಾಯಿದ್ದೀನಿ. ನೀರು ಸಮೇತ ಹಾಕ್ಕೊಂಬಿಡೋಣ.
ತಲೆ ಮತ್ತು ಕಾಲು ಎರಡೂ ಹಾಕೋದ್ರಿಂದ ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ಇದು ಮುದ್ದೆ ಮತ್ತು ಅನ್ನದ ಜೊತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಒಂದು ಸಾರಿ ಟ್ರೈ ಮಾಡಿ ನೀವು. ಆಮೇಲೆ ಈ ಸಾರು ಬಂದು ತಲೆ ಸಾರು ನೀರಾಗಿದ್ರೇ ಚೆನ್ನಾಗಿರುತ್ತೆ. ಕೊಬ್ಬರಿ ಯಾವತ್ತೂ ಕಮ್ಮಿ ಹಾಕಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಟೊಮೆಟೊನೂ ಕಮ್ಮಿ ಹಾಕಬೇಕು, ಆವಾಗಲೇ ಅದು ರುಚಿ ಬರೋದು, ಇಲ್ಲಾಂದರೆ ಸ್ವೀಟ್ ಆಗಿಬಿಡುತ್ತೆ. ನೋಡಿ ಈ ಥರ ನೀರಾಗಿರಬೇಕು ಅನ್ನ ಮತ್ತು ಮುದ್ದೆಗೆ. ನೋಡಿ ಕುದಿ ಬಂದಿದೆ, ಇದಾಯಿತು ಈಗ ತಲೆ ಸಾರು. ಈಗ ನಾವು ಇವಾಗ ಸರ್ವಿಂಗ್ ಬೌಲ್ಗೆ ತೊಗೊಂಬಿಡೋಣ. ಫ್ರೆಂಡ್ಸ್, ನಾನಿವತ್ತು ಮಾಡಿರೋಂಥ ತಲೆ ಸಾರು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇದು ಅನ್ನ ಮತ್ತು ಮುದ್ದೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವೊಂದು ಸಾರಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಮತ್ತು ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಹಾಕೋದನ್ನು ಮರಿಬೇಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವ್ರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.